ಪ್ರಕೃತಿಯ ರೌದ್ರ ನರ್ತನ 270ಕ್ಕೂ ಅಧಿಕ ಮಂದಿ ಸಾವು, 1500ಕ್ಕೂ ಅಧಿಕ ಮಂದಿ ನಾಪತ್ತೆ. ಪ್ರಳಯಕ್ಕೆ ತತ್ತರಿಸಿದ ನೇಪಾಳ. ಹೇಗಿದೆ ಈಗ ಪರಿಸ್ಥಿತಿ? ಹಿಮಾಲಯದ ಮಡಿಲಲ್ಲಿ ಪ್ರಕೃತಿ ಕರುಣೆ ತೋರದೆ ಸೃಷ್ಟಿಸಿದ ಮಹಾಪ್ರಳಯ ಕರಾಳ ಮುಖ ಈಗ ಒಂದೊಂದಾಗಿ ಹೊರಬರ್ತಿದೆ. ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭೀಕರ ಹಿಮಪಾತ ಹಾಗೂ ಜಲಪ್ರಳಯವು ಸೃಷ್ಟಿಸಿದ ನಷ್ಟ ಅತಿ ದೊಡ್ಡದು. ಸಾವಿನ ಸಂಖ್ಯೆ 270ಕ್ಕೆ ಏರಿಕೆಯಾಗಿದ್ರೆ ಬರೋಬ್ಬರಿ 1500ಕ್ಕೂ ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಈ ಭೀಕರ ವಿಪತ್ತಿನ ಕಥನ ಇಲ್ಲಿದೆ ನೋಡಿ. ಹೌದು, ಹಿಮಾಲಯದ ಉತ್ತುಂಗದಲ್ಲಿ ಹುಟ್ಟುವ ನದಿಗಳು ಕೆಲವೊಮ್ಮೆ ಜೀವದಾತಗಳಾದ್ರೆ ಇನ್ನು ಕೆಲವೊಮ್ಮೆ ಅವು ಸಾವಿನ ದೂತರಾಗಿ ಬದಲಾಗ್ತವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ರಸುವಾ, ದಾದಿಂಗ್ ಹಾಗೂ ನುವಾಕೋಟ್ ಜಿಲ್ಲೆಗಳಲ್ಲಿ ಬೋಟೆಕೋಶಿ ನದಿಯ ಉಪನದಿಯ ಹರಿವಿಗೆ ಹಿಮಪಾತದಿಂದ ಹಠಾತ್ ತಡೆ ಉಂಟಾಯಿತು. ಕ್ಷಣ ಮಾತ್ರದಲ್ಲಿ ಸೃಷ್ಟಿಯಾದ ಈ ಜಲಸ್ಫೋಟ ರಸ್ತೆಗಳು, ಸೇತುವೆಗಳು ಮತ್ತು ಬೃಹತ್ ಜಲ ವಿದ್ಯುತ್ ಯೋಜನೆಗಳನ್ನ ಕೇವಲ ಕಸದಂತೆ ಕೊಚ್ಚಿಕೊಂಡೋಯ್ತು. ಈ ದುರಂತದಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ನೂರಾರು ಪ್ರವಾಸಿಗರು ಹಾಗೂ ಯಾತ್ರಿಕರು ಗಡಿಯಲ್ಲಿ ಸಿಲುಕೊಂಡ್ರು. ಆರಂಭದಲ್ಲಿ ಸುಮಾರು 300 ಭಾರತೀಯರು ನಾಪತ್ತೆಯಾಗಿದ್ದಾರೆ ಎಂಬ ಆತಂಕಕಾರಿ ಸುದ್ದಿ ಹೊರಬಿದ್ದಿತ್ತು. ಆದರೆ ತ್ವರಿತವಾಗಿ ಕಾರ್ಯಪ್ರವೃತ್ತರಾದ ರಕ್ಷಣಾ ತಂಡಗಳು ಇದುವರೆಗೆ ಸುಮಾರು 100 ಮಂದಿಯನ್ನ ಸುರಕ್ಷಿತವಾಗಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿವೆ. ಆದ್ರೂ ಇನ್ನು ನೂರಾರು ಜನ ವಿಳಾಸ ಸಿಗದೆ ಕುಟುಂಬಗಳು ಆತಂಕದಲ್ಲೇ ದಿನ ಕಳೀತಾ ಇವೆ. ಹಾಗೇನೆ ಚೀನಾದ ಗಿರಾಂಗ್ ಪ್ರದೇಶದಲ್ಲೂ ನಿಸರ್ಗದ ಈ ಕೋಪಕ್ಕೆ ನೂರಾರು ಮಂದಿ ಬಲಿಯಾಗಿದ್ದು ಅಲ್ಲಿಯೂ ರಕ್ಷಣಾ ಕಾರ್ಯ ಮುಂದುವರೆದಿದೆ ಅಂತ ಹೇಳಲಾಗ್ತದೆ. ಈ ಕಷ್ಟದ ಸಮಯದಲ್ಲಿ ಭಾರತ ಸರ್ಕಾರ ತಕ್ಷಣವೇ ಸ್ಪಂದಿಸಿದ್ದು ವಾಯುಪಡೆಯ C-130J ವಿಮಾನಗಳ ಮೂಲಕ ಟೆಂಟ್ಗಳು, ಔಷಧಿಗಳು ಹಾಗೂ 37.5 ಟನ್ಗಳಿಗೂ ಅಧಿಕ ತುರ್ತು ಪರಿಹಾರ ಸಾಮಗ್ರಿಗಳನ್ನ ನೇಪಾಳಕ್ಕೆ ರವಾನಿಸಲಾಗಿದೆ. ಜೊತೆಗೆ ಕಠ್ಮಂಡುವಿನಲ್ಲಿರತಕ್ಕಂಥ ಭಾರತೀಯ ರಾಯಭಾರ ಕಚೇರಿಯು ವಿಶೇಷ ಸಹಾಯವಾಣಿಗಳನ್ನ ತೆರೆದು ಸಂತ್ರಸ್ತರ ನೆರವಿಗೆ ನಿಂತಿದೆ ಅಂತೆ. ಮತ್ತೊಂದೆಡೆ ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಸ್ವತಃ ಪ್ರವಾಹ ಪೀಡಿತ ನುವಾಕೋಟಗೆ ಭೇಟಿ ನೀಡಿ ಪರಿಸ್ಥಿತಿಯ ನೇತೃತ್ವ ವಹಿಸಿದ್ದಾರೆ. 5,000ಕ್ಕೂ ಅಧಿಕ ಸೈನಿಕರು ದಿನಪೂರ್ತಿ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರಕೃತಿಯ ಮುಲಾಜಿಲ್ಲದ ಈ ತಾಂಡವಕ್ಕೆ ಲಕ್ಷಾಂತರ ಜೀವಗಳು ಅಸ್ತವ್ಯಸ್ತಗೊಂಡಿವೆ. ನಾಪತ್ತೆಯಾಗಿರುವವರ ರಕ್ಷಣೆಗಾಗಿ ಇಡೀ ಉಪಖಂಡವೇ ಉಸಿರು ಬಿಗಿದುಕೊಂಡು ಕಾಯ್ತಿದೆ. ಈ ದುರಂತದ ಸಂಪೂರ್ಣ ಆಘಾತದಿಂದ ಹೊರಬರೋಕೆ ಇನ್ನು ಹಲವು ದಿನಗಳೇ ಬೇಕಾಗಬಹುದು.